ಮಠದ ವಿರೋಧಿ ಬಣದ 2ನೇ ಸಭೆ ನಡೆಯಿತು. ದಾವಣಗೆರೆಯಲ್ಲಿ ಸಿರಿಗೆರೆ ಶ್ರೀಗಳ ವಿರೋಧಿ ಬಣವಿದ್ದರೆ, ಚಿತ್ರದುರ್ಗ ಹೊಳಲ್ಕೆರೆಯಲ್ಲಿ ಸಿರಿಗೆರೆ ಶ್ರೀಗಳ ಪರ ಭಕ್ತರಿದ್ದಾರೆ. ಅಪೂರ್ವ ರೆಸಾರ್ಟ್ನಲ್ಲಿ ಸಿರಿಗೆರೆ ಶ್ರೀಗಳ ವಿರುದ್ಧ ಅಣಬೇರು ರಾಜಣ್ಣ ನೇತೃತ್ವದಲ್ಲಿ 2ನೇ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಅಣಬೇರು ರಾಜಣ್ಣ, ಸಿರಿಗೆರೆ ಮಠದ ಮುಂದಿನ ಪೀಠಾಧಿಪತಿ ಯಾರೆಂದು ಘೋಷಿಸಬೇಕು. ತರಳಬಾಳು ಬೃಹನ್ ಮಠದ ಆಲಿ ಟ್ರಸ್ಟ್ ಡೀಡ್ ರದ್ದಾಗಬೇಕು ಎಂದು ಒತ್ತಾಯಿಸಿದರು. 1 ವಾರದ ಹಿಂದೆ ಸಿರಿಗೇರಿಯಲ್ಲಿ ಶ್ರೀಗಳ ಪರ ಭಕ್ತರ ಸಭೆ ನಡೆದಿತ್ತು. ನಾವು ನಡೆಸ್ತಕ್ಕಂಥ ನ್ಯಾಯಪೀಠದ ಕಾರ್ಯಕಲಾಪಗಳಲ್ಲಿ ನಾವು ತೊಡಗಿದ್ದೀವಿ. ಭಾಗಗಳಿಂದ ಇವೆಲ್ಲರೂ ಕೂಡ ನೀವು ನಿನ್ನೆ ದಾವಣಗೆರೆಯಲ್ಲಿ ನಡೆದಂತಹ ಅನಧಿಕೃತ ಪೂರ್ವಭಾವಿ ದಿನಾಂಕದ ಅವಶ್ಯಕತೆ ಇಲ್ಲ. ಶಿಷ್ಯರು ಗುರುಗಳ ದರ್ಶನ ಮಾಡಿಕೊಂಡು ಗುರುಗಳು ಕಾಣೋದು ಭಾಳ ಕಷ್ಟ, ಟೈಮೇ ಕೊಡೋದಿಲ್ಲ ನಮಗೆ ಅನ್ನೋ ದೂರು. ಮಠದಲ್ಲಿ ಗುರುಗಳಿದ್ದಾರೆ ಇಲ್ವೇ ಅನ್ನೋ ಅನುಮಾನಗಳನ್ನು ಹೇಳ್ಕೊಡ್ಬೋದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕನುಗುಣವಾಗಿ ನೀವು ಬಂದಿರೋದು ಯಾತಕ್ಕಾಗಿ ಅಂತ ನಾವು ಕೇಳಿದರೆ ಅದು ಸೂಕ್ತ ಅಲ್ಲ. ನೀವೆಲ್ಲ ಬಂದಿದ್ದೀರಿ. ನಮ್ಮ ಎಡಬಲದಲ್ಲಿ ಕೂತಿರ್ತಕ್ಕಂಥ ನಮ್ಮ ಸಂಘದ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಇವರಿಗೆ ನಾವು ನೋಟಿಸ್ ಕೊಟ್ಟು ಕರೆಸಿಲ್ಲ. ನಮ್ಮ ಸಮಾಜದ ಅಧ್ಯಕ್ಷರು ಸಹ ನೀವು ಬೇಕಿಲ್ಲ. ಅಧಿಕೃತವಾಗಿ ಮೀಟಿಂಗ್ ಕರೆಯುವಾಗ ಅದು ಬೇರೆ ವಿಚಾರ. ಇವತ್ತು ಬಂದಿರತಕ್ಕಂಥದ್ದು ಗುರು ಶಿಷ್ಯರ ಸಂಬಂಧದಲ್ಲಿ ಹೇಳಬೇಕು ಅಂತಿದ್ದೀನಿ. ಅದಕ್ಕೆ ಏನು ವಿವರಣೆ ಬೇಕು ನಮ್ಮಿಂದ ಕೇಳ್ಬೋದು, ನಮ್ಮಿಂದ ವಿವರಣೆ ಪಡೆಯಬಹುದು. ಅಂತ ಕೋಲಾಹಲದ ಬಗ್ಗೆ ನಮ್ಮಿಂದ ನೀವು ಮಾಹಿತಿಯನ್ನು ಪಡೆಯಬಹುದು. ಅದು ನಿಮ್ಮದು ಗೊತ್ತಿದ್ದೇ ಇದೆ. ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿಕ್ಕೆ ಮುಕ್ತ ಅವಕಾಶವನ್ನು ಕೊಡ್ತೇವೆ. ನೀವೇ ಯಾರು ಎಲ್ಲರಿಗೂ ಮಾತಾಡೋದು ಕಷ್ಟ. ಇಲ್ಲಿ ಸ್ಥಾನದಲ್ಲಿರ್ತಕ್ಕಂಥವರು ಅದನ್ನು ನಾವು ಪಾತ್ರಿಸ್ತು. ಅದಕ್ಕೆ ಸಮಾಧಾನಕರ